ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ದಿಸ್ ಇಸ್ ಭವ್ಯ ಕಿರಣ್ ರಾವ್ ಚಾನಲ್. ಟೈಮ್ ಬಂದು 9:30. ಇವಾಗ ನಾನು ವ್ಲಾಗ್ ಶುರು ಮಾಡಿದ್ದೀನಿ. ವ್ಲಾಗ್ ಶುರು ಮಾಡೋಕ್ಕೆ ಒಂದು ಕಾರಣ ಇದೆ. ಇದೆಲ್ಲ ಅಂಗಡಿ ನೋಡ್ತಾ ಇರ್ಬೋದು. ಇದು ಬರೆಯೋದು ಡೈಲಿ ಬರೆಯೋದು ಇದ್ದೇ ಇದೆ. ಸೊ ಮುಗಿದ್ಬಿಡ್ಲಿ ಬೇಗ. ಯಾಕೆ ವ್ಲಾಗ್ ಶುರು ಮಾಡಿದೆ ಅಂತಂದರೆ ಒಂದು ಸರ್ಪ್ರೈಸ್ ನಿಮಗೆ. ಅಲ್ಲ, ತೆಂಗಿನಕಾಯಿ ಇಷ್ಟು ದಪ್ಪ ಇರಲ್ಲ ಅನಿಸುತ್ತೆ. ಇದು ಬೀಟ್ರೋಟು ನನ್ನ ತಮ್ಮ ಬೆಳೆದಿರೋ ಅಂಥದ್ದು. ಎಷ್ಟೆಷ್ಟು ದಪ್ಪ ಇದೆ, ಒಂದು 3 kg ಬರ್ಬೋದಾ? 3 kg ಇದೆ ಅನಿಸುತ್ತೆ ಈ ಬೀಟ್ರೋಟು. ಇಷ್ಟು ಚೆನ್ನಾಗಿ ಬೆಳೆ ಆಗಿದೆಯಂತೆ, ಬಟ್ ಕೇಳೋರಿಲ್ಲ. ನಮ್ಗೆ ಅಂಗಡಿಯಲ್ಲಿ ಹೋದರೆ 40 ರೂಪಾಯಿ kg ಅಂತಾರೆ. ಬಟ್ ತೋಟಕ್ಕೆ ಬಂದವರು 5 ರೂಪಾಯಿ ಕೊಡೋಕ್ಕೂ ಅಳ್ತಾರೆ. ಸೊ ಯಾರು ಅಗೆಯವರೇ ಇಲ್ಲ ಕಾಣ್ತಿದ್ದ ಅವನು. ಸೊ ನೋಡ್ತಿರ್ಬೋದು, ನಂಗೆ ಅದ್ಭುತ ಅನ್ನಿಸ್ತು ಎಷ್ಟು ದೊಡ್ಡದಾಗಿದೆ ಬೀಟ್ರೋಟ್ ಅಂತ ಹೇಳ್ಬಿಟ್ಟು. ಇದು ಒಂದೇ ಒಂದು ಸಾಕು, ಇಡೀ ಮನೆಗೆ ಪಲ್ಯ ಆಗುತ್ತೆ. ಸೊ ನಂಗೆ ಒಂಥರ ಸ್ಪೆಷಲ್ ಅನ್ನಿಸ್ತು, ಅದಕ್ಕೆ ವಿಡಿಯೋ ಶುರು ಮಾಡಿಕೊಂಡೆ. ಹಾಗೆಯೇ ನಮ್ಮ ದೊಡ್ಡಪ್ಪ ಅವ್ರು ಬೆಳೆದಿದ್ರಂತೆ ಕ್ಯಾರೆಟು, ಅದು ಅಗಿಯಾರ ಇಲ್ಲ, ಅದನ್ನು ಕೂಡ ಕೇಳೋರಿಲ್ಲ ಅಂತಿದ್ರು. ನೋಡಿ ಏನು ಸೈಜ್ ಇದೆ ನೋಡಿ, ದಪ್ಪ, ಎಷ್ಟು ದಪ್ಪ ಇದೆ ಕ್ಯಾರೆಟ್ಗಳು. ಅಲ್ಲ, ಇಷ್ಟು ರೈತರು ಕಷ್ಟಪಟ್ಟು ಬೆಳೀತಾರೆ. ಏನು ಸೈಜ್ ಬಂದಿದೆ, ಒಡ್ಕೊಂಬಿಟ್ಟಿದೆ, ಅದು ದಪ್ಪ ಆಗ್ಬಿಟ್ಟು ಒಡ್ಕೊಂಬಿಟ್ಟಿದೆ. ಈ ಥರ ಒಡ್ಕೊಂಬಿಟ್ಟಿದೆ, ದಪ್ಪ ಜಾಸ್ತಿ ಆಗಿಬಿಟ್ಟು. ಸುಮ್ಮನೆ ಏನೋ ಹಿಂಗೆ ಕಿರಣ್ ಹೋಗಿದ್ರು, ಹಂಗೆ ಹೋಗಿದ್ರಲ್ಲ, ಅದಕ್ಕೆ ಇದನ್ನೆಲ್ಲ ತಂದಿದ್ದಾರೆ. ಇದು ಅಗೆಯೋರಿಲ್ಲದೆ ಹಿಂಗಾಗಿರೋದು. ಇನ್ ಟೈಮ್ಗೆ 3 ತಿಂಗಳು ಟೈಮ್ ಇರುತ್ತೆ. ಆ ಟೈಮಿಗೆ ಹಾಗಿದ್ರೆ ಓಕೆ, ಇಲ್ಲ ಅಂತಂದರೆ ಹಿಂಗಾಗ್ಬಿಡುತ್ತೆ. ಸೊ ರೈತರ ಪರಿಸ್ಥಿತಿ ಹೆಂಗಿರುತ್ತೆ ಅಂತಂದರೆ ಒಂದೊಂದ್ಸರಿ ನಮಗೆ ಪಾಪ ಅನಿಸುತ್ತೆ. ಯಾಕೆ ಅಂತಂದರೆ ಒಂದು ಬೆಳೆ, ಸಣ್ಣ ಬೆಳೆ ತೆಗಿಬೇಕಂದ್ರೂ 3 ತಿಂಗಳು ಬೇಕು. 3 ತಿಂಗಳು ಕಷ್ಟಪಟ್ಟು ಈ ರೀತಿ ಆದರೆ ಏನು ಮಾಡೋದು? ಇನ್ನು ಇದರಲ್ಲಿ ಏನಿದೆ ಅಂತ ನೋಡ್ತಿದ್ದೀರಾ? ಇದರಲ್ಲಿ ಜೋಳ ಇದೆ, ಸ್ವೀಟ್ ಕಾರ್ನ್ ಅಂತೀವಲ್ಲ ಜೋಳ. ಇದು ಕೂಡ ಬೆಳೆದಿರೋ ಅಂಥದ್ದು. ಇದಕ್ಕೂ ರೇಟ್ ಇಲ್ವಂತೆ. ಸೊ ಅಲ್ಲಿ ಊರಲ್ಲಿರೋವಂಥದ್ದು ನಮಗಿಷ್ಟ ಅಂತ ಹೇಳ್ಬಿಟ್ಟು ಕಿರಣ್ ಹತ್ರ ಕೊಟ್ಟು ಕಳಿಸಿದ್ರು. ಅದಕ್ಕೆ ನನಗೇನೋ ಒಂಥರ ಸ್ಪೆಷಲ್ ಅನ್ನಿಸ್ತು. ಇದನ್ನು ನೋಡ್ತಿದ್ದಂಗೆ ವಿಡಿಯೋ ಮಾಡೋಣ ಅಂತ ಮಾಡಿದೆ. ಪಾಪ ಅವರಿಗೆಲ್ಲ ಲಾಸ್ ಇವಾಗ, ಅಗೆಯೋರಿಲ್ಲ ಅಂತ ಹೇಳಿ. ಲಾಸ್ಟ್ ಇಯರ್ ತುಂಬ ಒಳ್ಳೆ ರೇಟ್ ಇತ್ತು, ಈ ವರ್ಷ ರೇಟ್ಗಳಿಲ್ಲ. ಇದಕ್ಕೆಲ್ಲ ಒಂದು ಪರಿಹಾರ ಕೊಡಬೇಕು, ಆದರೆ ಯಾರು ಕೊಡೋರಿಲ್ಲ. ಅವರವರ ಹಣೆ ಬರ ಅಷ್ಟೇ. ರೇಟ್ ಬಂದರೆ ಅವ್ರ ಅದೃಷ್ಟ, ಇಲ್ಲ ಅಂತಂದರೆ ದುರಾದೃಷ್ಟ ಅಂತ ನೋಡಿ. ರೈತರ ಬದುಕು ಹಂಗಾಗ್ಬಿಡುತ್ತೆ. ಬೆಳೆ ಲಾಟ್ರಿ ಹೊಡೆದಂಗೆ. ಲಾಟ್ರಿ ಟಿಕೆಟ್ ಅಂತಾರಲ್ಲ ಹಾಗೆ. ಗೋಲ್ಡು ಎಕ್ತಾ ಹೋಗುತ್ತೆ. ಅದಕ್ಕೇನು ಜಾಸ್ತಿ ಅಜಗಜಾಂತರ ಡಿಫ್ರೆನ್ಸ್ ಇರೋದಿಲ್ಲ. ಆದರೆ ಈ ತರಕಾರಿಗಳಲ್ಲಿ ಹೆಂಗಿರುತ್ತೆ ಅಂತಂದರೆ, ರೈತರು ಕೊಡೋದು ಒಂದು ಭಾಗ ಆದರೆ ಅಲ್ಲಿಂದ ನಾವು ಏನು ತೊಗೊತೀವಿ ಅಲ್ಲಿ ಹೋಗೋಷ್ಟರಲ್ಲಿ ಅದರ 4-5 ಪಟ್ಟು ಹೋಗಿರುತ್ತೆ. ಲೆಕ್ಕ ಹಾಕ್ಕೊಳ್ಳಿ, ತೋಟದಲ್ಲಿ 5 ರೂಪಾಯಿ ಅಂದರೆ ಇಲ್ಲಿ ಮಾರೋರು 30-40 ಮಾರ್ತಾರೆ ಅಂತಂದರೆ ಎಷ್ಟು ಪಟ್ಟು ಜಾಸ್ತಿ ಆಗಿದೆ. ಮಾರೋರ್ಗೆ ಲಾಭ ಅಷ್ಟೇ, ಮಾರೋರ್ಗೆ ದಳ್ಳಾಳಿಗಳಿಗೆ ಲಾಭ. ಹೌದು. ಇದಕ್ಕೆ ಜಿಗುಪ್ಸೆ ಬಂದ್ಬಿಟ್ಟು ಎಷ್ಟೋ ಜನ ರೈತರು ಸುಮ್ಮನೆ ಇದ್ಬಿಡೋಣ, ಬಂಡವಾಳ ಹಾಕಿ ವ್ಯವಸಾಯ ಮನೆ ಮಂದಿ ಎಲ್ಲ ಸಾಯ, ಹಂಗಾಗೈತೆ ವ್ಯವಸಾಯ. ಸೊ ನಾನು ಬರಿತಾ ಇದ್ದೆ, ಇದನ್ನೆಲ್ಲ ನೋಡಿ ಬರೆಯೋವಂಥ ಮೂಡೆಲ್ಲ ಹೋಗ್ಬಿಡ್ತು, ಬೇಜಾರಾಗ್ತಿದೆ. ಸೊ ಅವರು ಖುಷಿಯಾಗಿ ಬೆಳೆ ಹಾಕಿದ್ದೀವಿ, ಚೆನ್ನಾಗಾಗಿದೆ, ಒಳ್ಳೆ ರೇಟ್ ಸಿಕ್ತು ಅಂತಂದರೆ ಖುಷಿ. ಈ ರೀತಿ ರೇಟೇ ಇಲ್ಲ ಅಂತಲೇ ನಮಗೂ ಬೇಜಾರಾಗುತ್ತೆ. ಯಾಕೆ ಅಂತಂದರೆ ನಾವು ಕೂಡ ರೈತರಾಗಿರೋದ್ರಿಂದ ರೈತರ ಕಷ್ಟ ನಮಗೂ ಗೊತ್ತು. ಹಾಗಾಗಿ ನನ್ನ ಮಗ ಮತ್ತು ಕಿರಣ್ ಅಲ್ಲೇ ಊಟ ಮಾಡ್ಕೊಂಡ್ರೆ, ನನ್ನ ಮಗಳು ಸ್ಕೂಲಲ್ಲೇ ಊಟ ಮಾಡ್ಕೊಂಡ್ಬರ್ತಾಳೆ. ಇನ್ನು ನಾನು ಒಬ್ಳಲ್ವಾ, ಹೆಂಗೋ ನಡೆದ್ಬಿಡುತ್ತೆ. ಹೆಂಗೋ ನಾನು ಡಯಟ್ ಅಂತ ನಮ್ಮ ಕಾಲೇಜಲ್ಲಿ ಹೇಳ್ತಿರ್ತಾರೆ, ಮಧ್ಯಾಹ್ನ ಲಂಚ್ ತೊಗೊಂಡೋಗಲ್ಲ ಅಂತ. ಡಯಟ್ ರಾಣಿ, ಡಯಟ್ ಅಕ್ಕ, ಅದಕ್ಕೆ ನೀನು ಊಟ ಮಾಡಲ್ಲ, ಅದಕ್ಕೆ ಸ್ಲಿಮ್ ಆಗಿದೆಯಾ ಅಂತ ಎಲ್ಲ. ಬಟ್ ಹಂಗೇನಿಲ್ಲ, ಚೆನ್ನಾಗಿ ಊಟ ಮಾಡ್ತೀನಿ ನಾನು. ಆದರೆ ಊಟ ಇಲ್ಲದೇ ಇದ್ದರೆ ನನಗಾಗಿ ನಾನು ಅಡುಗೆ ಮಾಡ್ಕೊಳಲ್ಲ. ಇರೋದು 2 ದಾಸವಾಳ, ಎಷ್ಟು ಚೆನ್ನಾಗಿ ಬಿಡುತ್ತೆ ಅಂತಂದರೆ ಸಕ್ಕತ್ತಾಗಿಬಿಡುತ್ತೆ. ನೈಟ್ ಆದ್ರೂ ಆ ಹೂವಿನ ಕಳೆ ಮಾತ್ರ ಕೆಟ್ಟಿಲ್ಲ, ಅಷ್ಟು ಚೆನ್ನಾಗಿದೆ. ಮಾರ್ನಿಂಗ್ ಇಟ್ಬಿಟ್ರೆ ಇಡೀ ದಿನ ಸೂಪರಾಗಿರುತ್ತೆ. ಆ ಕಲರ್ ನೋಡ್ಬೋದು, ಸಕ್ಕತ್ತಾಗಿದೆ. ಒಂಥರ ಖುಷಿ. ದೇವ್ರ ಮನೆ ಬಾಗಿಲು ಯಾವತ್ತೂ ಕ್ಲೋಸ್ ಮಾಡಲ್ಲ, ಹೀಗೆ ಓಪನ್ ಇರುತ್ತೆ. ಏನಾದರೂ ನೋಡ್ಬೇಕನ್ನಿಸ್ದಾಗ ನೋಡ್ತಾನೆ ಇರ್ತೀವಿ. ಅದು ಎಸ್, ಕಾರ್ಯಕ್ರಮದ ಪ್ರಿಪ್ರೇಷನ್ನು ಸೆಕೆಂಡ್ ಪೀರಿಯಡಿಂದ ಶುರುವಾಗುತ್ತೆ. ಹೂವು ಎಲ್ಲ ತಂದಿದ್ರು. ಮೊದಲ ಕೆಲಸ ಹೂವು ಪೋಣಿಸೋದಾಗಿತ್ತು. ಮಾತಾಡ್ಸುವ ಇವರನ್ನು ಹೇಗೆ ಮಾತಾಡ್ತಾರೆ ಅಂತೀವಿ. ಹಾಯ್ ಸರಳ, ಏನು ಮಾಡ್ತಿದ್ದೀರಿ? ಯಾಕೆ? ವೆರಿ ಗುಡ್. ಫಸ್ಟ್ ಇದೇನಾ? ಹೌದು, ಅದಕ್ಕೆ ಇಷ್ಟೊಂದು ಸಂಭ್ರಮ ಎಲ್ಲರದು. ಹಾಂ,
ಎಷ್ಟೊತ್ತು ಹಾಕೋದು ಹೂವು ಹೊಲಿಯೋದು? ಎಷ್ಟು ತಂದಿದ್ದೀರಾ ಹೂವು? ಎಷ್ಟು ತಂದಿದ್ದೀರಾ? 2 ಬ್ಯಾಗ್. ನೀವೇನು ಮಾಡ್ತಿದ್ದೀರಾ ನಾಳೆ? ಅದು ಸರ್ಪ್ರೈಸ್, ನಾಳೆನೇ ನೋಡೋಣ. ಓಕೆ ಎಸ್ ನೋಡಿ, ಹೂವು ಹೊಲಿರಿ ಅಂತಂದರೆ ಆಟೋಗಳು ಇವ್ರದ್ದು. ಏಯ್ ವಿಡಿಯೋ ಮಾಡ್ತಿದ್ದೀನಿ, ಸಾಂಗ್ ಆಡ್ರು. ಹಾಯ್ ಮಾಲಾ, ಭಾಗ್ಯ, ಪಲ್ಲವಿ ಹಾಯ್ ಮಾಡ್ರ. ಹಾಡಾಡ್ರಿ ಹೋಗ್ಲಿ. ಮೇಘ, ಇದೇನು ಮೇಘ? ಅಲ್ಲ ನೀನು ಸೀನಿಯರ್ ಆಗ್ಬಿಟ್ಟು ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕೊಂಬಂದ್ರೆ ಏನು ಸರಿ? ಮೇಘ, ದಿಸ್ ಈಸ್ ರಾಂಗ್ ಮೇಘ. ನಾನು ಹಾಕೊಂಬರ್ತೀನಿ, ನಾನು ರೂಲ್ಸ್ ಬ್ರೇಕ್ ಮಾಡ್ತೀನಿ. ಅಲ್ಲ, ನಾನು ರೂಲ್ಸ್ ಬ್ರೇಕ್ ಮಾಡ್ತೀನಿ, ನೀನು ಮಾಡಲ್ವಲ್ಲ ಮೇಘ? ಹೌದು, ಸೀನಿಯರ್ ಆದರೆ ರೂಲ್ಸ್ ಎಲ್ಲ ಬ್ರೇಕ್ ಮಾಡ್ಬೋದಾ? ಇದು ನಾಳೆ ನಾವು ಅವ್ರಿಗೆ ಕೊಡ್ತಿರುವಂತಹ ಗಿಫ್ಟ್ಸ್. ಸೊ ಫೈನಲಿ ಎಲ್ಲ ರೆಡಿ ಆಗಿದೆ. ಸೊ ಎಸ್, ಗಿಫ್ಟ್ ಎಲ್ಲ ತಂದು ಗಿಫ್ಟ್ ಎಲ್ಲ ರ್ಯಾಪ್ ಮಾಡಿ ಇಟ್ಬಿಟ್ಟಿದ್ದಾಯಿತು, ಹೂವು ಎಲ್ಲ ಪೋಣಿಸಿದ್ದಾಯಿತು. ಇದೆಲ್ಲ ಮುಗಿದ್ಮೇಲೆ ಹೋಗಿ ಜೂನಿಯರ್ಸ್ಗೆ ಇನ್ವೈಟ್ ಮಾಡಬೇಕಲ್ವ. ಅದೊಂದು ಒಳ್ಳೆ ಸ್ಪೆಷಲ್ ಥೀಮಲ್ಲಿ ನಾವು ರೆಡಿ ಮಾಡಿದ್ವಿ. ಇವನು ಮಹೇಶ್ ಅಂತ ಹೇಳ್ಬಿಟ್ಟು, ಇವನು ಒಂದು ಒಳ್ಳೆ ರೀಲ್ಸನ್ನು ನೋಡಿದ್ದ, ಯಾವ ರೀತಿ ಪ್ರಿಪ್ರೇಷನ್ನ ಮಾಡ್ಕೊಂಡು ನಾವು ಅವರನ್ನು ಇನ್ವೈಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಎಷ್ಟು ಚೆನ್ನಾಗಿ ನೋಡಿ, ವಾಟ್ ಅಂತ ಬರುತ್ತೆ ಫಸ್ಟು, ವಾಟ್ ಆದಮೇಲೆ ಹೇಗೆ ಸರ್ಪ್ರೈಸ್ ಕೊಡೋದು ಅಂಥೇಳಿ. ನಾಳೆ ಫ್ರೆಶರ್ಸ್ ಪಾರ್ಟಿಗೆ ಏನೆಲ್ಲ ಇವೆಂಟ್ಸ್ ಇದೆ, ಯಾರೆಲ್ಲ ಏನು ಮಾಡ್ತಿದ್ದಾರೆ, ರಿಹರ್ಸಲ್ ಮಾಡ್ತಿದ್ದಾಗ ಹೋಗಿ ಅವ್ರಿಗೆಲ್ಲ ಹೇಳೋದು, ಯಾವ ರೀತಿ ಸರ್ಪ್ರೈಸ್ ಕೊಡ್ತೀರಿ ಅಂತ. ಜೊತೆಗೆ ಯಾವ ಡೇಟು ಅನ್ನೋದಕ್ಕೆ ಇದೊಂದು ಥೀಮ್ ಇದೆ ನೋಡಿ, ಯಾವ ಡೇಟಲ್ಲಿ ಅಂತ ಹೇಳ್ಬಿಟ್ಟು 21/3/2025 ಅಂತ ಹೇಳ್ಬಿಟ್ಟು ಇದೊಂದು ಒಳ್ಳೆ ಥೀಮ್ ಇಟ್ಕೊಂಡು ಮಾಡಿರೋಂಥದ್ದು. ತುಂಬ ಚೆನ್ನಾಗಿ ಬಂತು ರೀಲ್ಸ್. ಈ ರೀಲ್ಸ್ನ ಸ್ಮಾರ್ಟ್ ಬೋರ್ಡ್ ಇತ್ತಲ್ವ, ಅದಕ್ಕೆ ಹಾಕಿ ಅವ್ರಿಗೆಲ್ಲ ಒಂಥರ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿ ಅವರನ್ನು ಇನ್ವೈಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದೆಲ್ಲ ಮಾಡಿರೋ ಅಂಥದ್ದು. ಜೊತೆಗೆ ನೋಡಿ, ಇಲ್ಲಿ ಯಾವ ಡೇ ಮಾಡೋದು ಅಂತ ಒಂದು ಥೀಮನ್ನು ತೋರಿಸೋದಾಗಿರುತ್ತೆ. ಸೊ ಇದನ್ನೆಲ್ಲ ಜೂನಿಯರ್ಸ್ ನೋಡ್ತಾ ಎಂಜಾಯ್ ಮಾಡ್ತಿದ್ರು. ಇದಕ್ಕೊಂದು ಒಳ್ಳೆ ಮ್ಯೂಸಿಕ್ ಕೊಟ್ಬಿಟ್ಟು ಈ ರೀತಿ ಮಾಡಿರೋವಂಥದ್ದು. ಫ್ರೈಡೇ ಮಾಡ್ತಿದ್ದೀವಿ ನಿಮಗೆಲ್ಲ ನಾವು ವೆಲ್ಕಮ್ ಪಾರ್ಟಿನ ಅಂತ ಹೇಳ್ತಿದ್ದೀವಿ ಅನ್ನೋ ಥರ. ಹಾಗೆಯೇ ಇದೆಲ್ಲ ಅರೇಂಜ್ ಆದಮೇಲೆ ನಾವು ಈ ರೀತಿ ಮಾಡ್ತಿದ್ದೀವಿ ಅಂತ ಒಂದು ಏನಂತಾರೆ ಇದಕ್ಕೆ, ಇನ್ವಿಟೇಷನ್. ಓಕೆ, ಇನ್ವಿಟೇಷನನ್ನು ನಮ್ಮ ಸೀನಿಯರ್ ಪ್ರೊಫೆಸರ್ ಅವ್ರಿಗೆ ಕೊಡಬೇಕಲ್ವ, ಅವರಿಂದ ಪರ್ಮಿಷನ್ ತೊಗೋಬೇಕು. ಅದಾದಮೇಲೆ ಅವರಿಂದ ನೋಟಿಸ್ ಬೋರ್ಡ್ಗೆ ಹಾಕ್ಸ್ಬೇಕು. ಅದಾದಮೇಲೆ ಹೋಗಿ ಇನ್ವೈಟ್ ಮಾಡಬೇಕಲ್ವ. ಸೊ ಆ ಒಂದು ಥೀಮ್ ಇದು. ಸೊ ನಾವು ಹೇಳಿದ್ದಕ್ಕೆ ಅವ್ರು ಎಷ್ಟು ಚೆನ್ನಾಗಿ ವೀಡಿಯೋಗೆಲ್ಲ ಒಪ್ಕೊಂಡ್ರು. ಮಕ್ಕಳೇನೋ ಆಸೆ ಪಡ್ತಿದ್ದಾರೆ, ಓಕೆ ಅವರಿಗೇನೋ ಒಂದು ಕ್ಯೂರಿಯಾಸಿಟಿ ಮಾಡಲಿ ಅಂತ ಹೇಳ್ಬಿಟ್ಟು ಅವರು ಒಳ್ಳೆ ಪ್ರೋತ್ಸಾಹ ಕೊಟ್ಟರು, ಸಹಕಾರ ಕೊಟ್ಟರು. ಜೊತೆಗೆ ನಮ್ಮ ಜೊತೆನೇ ಬಂದು ಅವರೇ ನೋಟಿಸ್ ಬೋರ್ಡ್ಗೆ ಅಂಟಿಸಿದ್ರು. ಎಸ್, ಇನ್ವೈಟ್ ಆದಮೇಲೆ ಇನ್ನೂ ಇರುತ್ತಲ್ವ ಅರೇಂಜ್ಮೆಂಟ್ಸ್ ತುಂಬ ಇರುತ್ತೆ, ಅದೆಲ್ಲ ಮಾಡ್ಕೋತಿದ್ದೀವಿ. ಏನು ಮಾಡ್ತಿರೋದು ಕವನ? ನಾವು ನಾಳೆ ಫ್ರೆಶರ್ಸ್ ಡೇ ಇದೆ, ಸೊ ಜೂನಿಯರ್ಸ್ಗೆಲ್ಲ ವೆಲ್ಕಮ್ ಮಾಡಲಿಕ್ಕೋಸ್ಕರ ಡೆಕೋರೇಟ್ ಮಾಡ್ತಾ ಇದ್ದೀವಿ. ಅದು ಸರ್ಪ್ರೈಸ್, ಮಾರ್ನಿಂಗ್ ಗೊತ್ತಾಗುತ್ತೆ. ಆ್ಯಂಡ್ ನಮ್ಮ ಟೀಮಲ್ಲಿ ಅಮೃತ, ನವ್ಯಕ, ಶಿರೀಷಾ ಎಲ್ಲ ವರ್ಕ್ ಮಾಡಿ. ಏನು ಅವ್ರು ಈ ಕಡೆ ತಿರುಗಿ ನೋಡ್ತಿಲ್ಲ? ಅಮೃತ ಹೆಂಗೆ ಬರುತ್ತೆ ಅಂತ ನಾಳೆ ತರಿಸ್ತೀವಿ ಅಲ್ವಾ, ನಾವು ಸರ್ಪ್ರೈಸ್ ಆಗಿ. ಓಕೆ, ಕವನ ಎಲ್ಲಿ ಕಲ್ತಿದ್ದು? ನೋಡ್ತಾ ಕಲ್ತಿದ್ದು ನಮ್ಮ ಸರ್ ಹೇಳ್ಕೊಟ್ಟಿದ್ದು ರೀಲ್ಸಲ್ಲಿ. ಅಲ್ಲ, ಕವನ ಫೇವ್ರೆಟ್ ಸರ್ ಹೇಳ್ಕೊಟ್ಟಿರೋದು. ಹಾಂ, ಭವಾನಿ. ನನಗೇನು ಇದು ಅದು ಏನಪ್ಪ ಚುರುಮುರಿ ತಿನ್ನುವಾಗ ಅವ್ರು ಹೇಳ್ಕೊಟ್ರೋದು ಅನಿಸ್ತಿದೆ. ಸೇಮ್ ಹಂಗೆ ಇದೆ ಅಲ್ಲ, ಅದಕ್ಕೆ. ಹೌದು, ನಮ್ಮ ಅಂಗಡಿಯಲ್ಲೆಲ್ಲ ನಾವೇ. ಹಾಂ, ಸರಳಾಗಿ ಚೆನ್ನಾಗಿ ಬರುತ್ತೆ. ಯಾಕೆ ಹೇಳಿ, ಅವ್ರದ್ದು ಅಂಗಡಿ ಇದೆ. ಸರಳಾದೇನು ಐಡಿಯಾ ಇದು? ಛಾಯಾ ಮುಗೀತಾ? ಸುಸ್ತಾಗ್ಬಿಟ್ಟಿದೆಯಾ? ಇದೇನು ಮಾಡೋಕ್ಕೆ?
ಎಸ್, ಟೈಮ್ ಬಂದು 5 ಗಂಟೆ ಆಗಿದೆ. ಈಗಷ್ಟೇ ಕಾಲೇಜಿಂದ ಬಂದೆ. ಇವತ್ತಿನ ಒಂದಿಷ್ಟು ಅಪ್ಡೇಟ್ಸ್, ಸಣ್ಣ ಸಣ್ಣ ಪ್ರಿಪ್ರೇಷನ್ ಅಪ್ಡೇಟ್ಸ್ ಹಾಕ್ತೇನೆ. ಇನ್ನು ನಾಳೆ ಫ್ರೆಶರ್ ಪಾರ್ಟಿ ಹೇಗಿದೆ ಅಂತ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಜೊತೆಗೆ ಇನ್ನೂ ಸಾಕಷ್ಟು ಇವತ್ತು ವಿಡಿಯೋ ಮಾಡ್ಬೋದಾಗಿತ್ತು, ಬಟ್ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಆಗಲಿಲ್ಲ. ಅಂದರೆ ಗಿಫ್ಟ್ ತರೋದು, ನಾಳೆ ಹೇಗೆ ಪ್ರೋಗ್ರಾಮ್ ಆರ್ಗನೈಸ್ ಆಗಬೇಕು, ಇದೆಲ್ಲ ಪ್ಲ್ಯಾನಿಂಗ್ ಇರುತ್ತಲ್ವ. ಸೊ ಹಾಗಾಗಿ ಎಲ್ಲದಕ್ಕೂ ಟೈಮ್ ಸಾಕಾಗಲಿಲ್ಲ. ಅಷ್ಟೊಂದು ವೀಡಿಯೋಸ್ ಏನು ಆಗಿಲ್ಲ. ಸ್ವಲ್ಪ ಅಂತೂ ನಾನು ಟ್ರೈ ಮಾಡಿ ಒಂದಿಷ್ಟು ವಿಡಿಯೋನ ಮಾಡ್ಕೊಂಡಿದ್ದೀನಿ, ಅದನ್ನು ಈಗ ಹಾಕ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.